ನಟ ದರ್ಶನ್ ವಿರುದ್ಧ ಈಗ 2 ದೂರು ದಾಖಲಾಗಿದೆ ಅಂತ ಹೇಳಿ ಡಿಸಿಪಿ ಲೋಕೇಶ್ ಕುಮಾರ್ ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ ವಿರುದ್ಧ ಈಗಾಗಲೇ 2 ದೂರುಗಳು ದಾಖಲಾಗಿದೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ. ದರ್ಶನ್ ಪತ್ನಿ ಮತ್ತು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ದೇವರಾಜ್ ಇವರಿಬ್ರು ಕೂಡ ಈಗ ದೂರನ್ನ ದಾಖಲಿಸಿದ್ದಾರೆ. ಹಾಗೆಯೇ ತನ್ನ ಪತಿ ದರ್ಶನ್ಗೆ ಬುದ್ಧಿವಾದ ಹೇಳಬೇಕು ಅಂತ ಹೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತನ್ನ ದೂರಿನಲ್ಲಿ ದಾಖಲಿಸಿದ್ದಾರೆ. ಆದರೆ ಎಫ್ಐಆರ್ ಅಲ್ಲಿ ದಾಖಲಿಸಬೇಕಾದಂತಹ ಅಂಶಗಳು ಈ ಒಂದು ದೂರಲ್ಲಿ ಇಲ್ಲದಂತಹ ಕಾರಣದಿಂದಾಗಿ ಎಫ್ಐಆರ್ ದಾಖಲಿಸಲಾಗ್ತಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಇದೀಗ ಡಿಸಿಪಿ ಲೋಕೇಶ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿರುದ್ಧ ಈಗ 2 ದೂರುಗಳು ಚೆನ್ನಮ್ಮನ ಅಚ್ಚುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ತನ್ನ ಪತಿ ದರ್ಶನ್ಗೆ ಬುದ್ಧಿವಾದ ಹೇಳಬೇಕು ಅಂತ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಫ್ಐಆರ್ ದಾಖಲಿಸುವಂತಹ ಅಂಶಗಳು ಈ ದೂರಿನಲ್ಲಿ ಇಲ್ಲ ಅನ್ನೋದನ್ನ ಹಾಗೆಯೇ ನಾಳೆ ಠಾಣೆಗೆ ಕರೆಸಿ ನಾವು ವಿಚಾರಣೆಯನ್ನ ಮಾಡ್ತೇವೆ ಅಂತ ಹೇಳಿ ಡಿಸಿಪಿ ಲೋಕೇಶ್ ಕುಮಾರ್ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಚೆನ್ನಮ್ಮನ ಅಚ್ಚುಕಟ್ಟುಕೆರೆ ಪ್ರದೇಶದಲ್ಲಿ ಇರುವಂತಹ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನ ದೃಶ್ಯಗಳನ್ನ. ಈ ಒಂದು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ವಾಸಿಸ್ತಾ ಇರುವಂಥದ್ದು. ಕಳೆದ 6 ತಿಂಗಳಿಂದ ಇವರಿಬ್ಬರು ಕೂಡ ಬೇರೆ ಬೇರೆಯಾಗಿ ಈ ಒಂದು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನಲ್ಲಿ ವಿಜಯಲಕ್ಷ್ಮಿ ಅವರು ನೆಲೆಸ್ತಾ ಇದ್ದಾರೆ. ಹಾಗೆಯೇ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ತನ್ನ ನಿವಾಸದಲ್ಲಿ ದರ್ಶನ್ ಅವರು ವಾಸಿಸ್ತಾ ಇದ್ದಾರೆ. ಈ ಒಂದು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ಗೆ ಬಂದಂತಹ ನಟ ದರ್ಶನ್ ಇವತ್ತು ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿ ತನ್ನ ಆರ್ಡಿ ಕಾರಿನ ಕೀಯನ್ನು ಕೇಳಿದರೆ ಆ ಸಂದರ್ಭದಲ್ಲಿ ಗಲಾಟೆ ಆಗಿರುವಂಥದ್ದು. ಹಾಗೆಯೇ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಬ್ಯಾಟ್ನಿಂದ ಅವರು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಈ ಒಂದು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ದೇವರಾಜ್ ಅವರು ಕೂಡ ಈಗಾಗಲೇ ದೂರನ್ನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ವಾಸಿಸ್ತಾ ಇರುವಂತಹ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಇದೇ ಅಪಾರ್ಟ್ಮೆಂಟ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಗ್ಗುದಾದ ಚಿತ್ರದ ಚಿತ್ರೀಕರಣವನ್ನ ಮುಗಿಸಿದ ನಂತರ ಅಲ್ಲಿಗೆ ತೆರಳುತ್ತಾರೆ. ಅಲ್ಲಿ ತನ್ನ ಆಡಿ ಕಾರಿನ ಕೀಯನ್ನ ಕೊಡಬೇಕು ಅಂತ ಕೇಳುವಂತಹ ಸಂದರ್ಭದಲ್ಲಿ ತನ್ನ ಪತ್ನಿ ವಿಜಯಲಕ್ಷ್ಮಿಗೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸ್ತಾರೆ. ಈ ಒಂದು ನಿಂದನೆಯಿಂದ ಮನನೊಂದಂತಹ ವಿಜಯಲಕ್ಷ್ಮಿ ಅವರು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ದಾಖಲಿಸ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವರು ಹೇಳೋದು ನನ್ನ ಪತಿಗೆ ಬುದ್ಧಿವಾದವನ್ನ ಹೇಳಿ ಅನ್ನುವ ಅಂಶವನ್ನು ಕೂಡ ಈ ಒಂದು ದೂರಲ್ಲಿ ದಾಖಲಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಮುತ್ತಪ್ಪ ಈಗ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನ ಹತ್ತಿರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಈಗಾಗಲೇ ಈ ಒಂದು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನಲ್ಲಿ ವಿಜಯಲಕ್ಷ್ಮಿ ಅವರು ವಾಸಿಸ್ತಾ ಇದ್ದಿದ್ದು ಕಳೆದ 6 ತಿಂಗಳಿಂದ. ಇವತ್ತು ಅಲ್ಲೇ ಗಲಾಟೆ ಆಗಿರುವಂಥದ್ದು. ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಏನು ಹೇಳ್ತಾರೆ ಈ ಒಂದು ಪ್ರಕರಣದ ಬಗ್ಗೆ, ಹಾಗೆಯೇ ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಕಂಡು ಬರ್ತಾ ಇದೆ? ನವಿತಾ, ಏನು 4 ಗಂಟೆ ಸುಮಾರಿಗೆ ಇವತ್ತು 4 ಗಂಟೆ ಸುಮಾರಿಗೆ ದರ್ಶನ್ ಏನು ಇದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಬಂದು ಅವರ ಹೆಂಡತಿ ಆದಂಥ ವಿಜಯಲಕ್ಷ್ಮಿ ಮೇಲೆ ಒಂದು ಅವಾಚ್ಯ ಶಬ್ದಗಳಿಂದ ಅವರನ್ನು ನಿಂದಿಸಬೇಡಿ ಅವ್ರ ಮೇಲೆ ದಬ್ಬಾಳಿಕೆ ನಡೆಸಿ ಅವರು ಹೋಗಿರ್ತಾರೆ. ಅದಾದ ನಂತರ ವಿಜಯಲಕ್ಷ್ಮಿಯವರು ಏನು ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ನನ್ನ ಗಂಡ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ, ನಮಗೆ ಕಿರುಕುಳ ನೀಡ್ತಾರೆ, ನಮ್ಮ ಒಂದು FIR ಮಾಡ್ತಾರೆ. ಅದಾದ ನಂತರ 10 ಗಂಟೆ ಸುಮಾರಿಗೆ ಮತ್ತೆ ದರ್ಶನ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಏನಂತಾರೆ ಒಳಗಡೆ ಬರಲು ನಿರಾಕರಿಸ್ತಾರೆ. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಮದ್ಯಪಾನ ಮಾಡಿರುವಂಥದ್ದು ಕಂಡುಬರೋದ್ರಿಂದ ದೇವರಾಜ್ ಅನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಅವರನ್ನು ತಡೆ ಹಿಡಿತಾರೆ. ಇದರಿಂದ ಕೋಪಚಿಕ್ತನಾದಂಥ ದರ್ಶನ್ ಏನು ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಈಗಾಗಲೇ ಬರುವಂಥದ್ದು. ಇಲ್ಲಿ ಸಹಚರರಾದಂಥ ಸೆಕ್ಯೂರಿಟಿ ಗಾರ್ಡ್ ಹೇಳೋ ಪ್ರಕಾರ ಒಂದು 10 ಗಂಟೆ ಸುಮಾರಿಗೆ ದರ್ಶನ್ ಮದ್ಯಪಾನ ಮಾಡಿ ಮತ್ತೆ ಇಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ, ಅವ್ರ ಮೇಲೆ ಹಲ್ಲೆ ಕೂಡ ನಡೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಿಂತಿರುವಂಥ ಆಡಿ ಕಾರ್ ಮೇಲೆ ಏನು ದರ್ಶನ್ ಅವರ ಜೊತೆ ವಿಜಯಲಕ್ಷ್ಮಿ ಅವರು ಆಗಿದ್ದು ಆ ಸಂದರ್ಭದಲ್ಲಿ ಅವ್ರಿಗೊಂದು ಆಡಿ ಕಾರ್ ಕೊಟ್ಟಿದ್ದಾರೆ. ಆ ಒಂದು ಆಡಿ ಕಾರ್ನ ಬೇರೆಯೊಬ್ಬರಿಗೆ ನೀಡಿದ್ದಾರೆ ಅನ್ನೋ ಒಂದು ಕೋಪದಿಂದ ದರ್ಶನ್ ಅವರು ಬಂದು ಈ ಆಡಿ ಕಾರ್ನ ಕೂಡ ಹೊಡೆದಿದ್ದಾರೆ. ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ದರ್ಶನ್ ಅವ್ರ ಪತ್ನಿ
ವಿಜಯಲಕ್ಷ್ಮಿ ಅವರು ವಾಸವಾಗಿರುವಂಥದ್ದು. ಏನು 4 ಗಂಟೆ ಸುಮಾರಿಗೆ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ಮನೆಗೆ ಬಂದ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾರೆ, ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಏನು ಪೊಲೀಸ್ ಠಾಣೆಗೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ದರ್ಜ್ ಮಾಡ್ತಾರೆ. ನನ್ನ ಗಂಡನ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ 10 ಗಂಟೆ ಸುಮಾರಿಗೆ ಮತ್ತೆ ದರ್ಶನ್ ವಾಪಸ್ ಬರ್ತಾರೆ. ಇದೇ ಒಂದು ಅಪಾರ್ಟ್ಮೆಂಟ್ಗೆ ಬಂದ ನಂತರ ಸೆಕ್ಯೂರಿಟಿ ಗಾರ್ಡ್ ಅವರಿಗೆ ಒಳಗೆ ಹೋಗಿ ನಿರಾಕರಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಹೋಗಿ ನಿರಾಕರಿಸಿದ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ ದೇವರಾಜ್ ಅನ್ನೊಬ್ಬ ಒಂದು ಸೆಕ್ಯೂರಿಟಿ ಗಾರ್ಡ್ ಮೇಲೆ ದರ್ಶನ್ ಹಲ್ಲೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಇಲ್ಲೇ ನಿಂತಹ ಒಂದು ಆಡಿ ಕಾರ್ನ ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಿ ಒಂದು ಸಂದರ್ಭದಲ್ಲಿ ಇದ್ದಾಗ ಅವರಿಗೆ ಒಂದು ದರ್ಶನ್ ಅವರು ಒಂದು ಕಾರನ್ನು ನೀಡಿರ್ತಾರೆ, ಆಡಿ ಕಾರನ್ನು ನೀಡಿದ್ದಾರೆ. ಆ ಆಡಿ ಕಾರು ಏನು ವಿಜಯಲಕ್ಷ್ಮಿ ಅವರ ಬಾಯ್ ಫ್ರೆಂಡ್ರೆ ನೀಡಿದ್ದಾರೆ ಎಂಬ ಒಂದು ಆಪಾದನೆ ಮೇಲೆ ಆ ಗಾಡಿನ ಗ್ಲಾಸ್ಗಳನ್ನು ಹೊಡೆಯುತ್ತಾರೆ. ಇದರಿಂದ ಮತ್ತೆ ವಾಪಸ್ಸಾಗಿ ಅಚ್ಚುಕಟ್ಟಿಗೆ ಠಾಣೆಗೆ ಹೋದಂಥ ವಿಜಯಲಕ್ಷ್ಮಿ ಅವರು ಮತ್ತೆ ಇವ್ರ ಮೇಲೆ ಒಂದು ಪ್ರಕರಣ ದಾಖಲಿಸ್ತಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗೆ. ಈಗಾಗಲೇ ತಾನಿದ್ದಂತಹ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ಗೆ ಬಂದಂತಹ ದರ್ಶನ್ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಈ ಹಿನ್ನೆಲೆಯಲ್ಲಿ 2 ಬಾರಿ ದರ್ಶನ್ ಆ ಒಂದು ಅಪಾರ್ಟ್ಮೆಂಟ್ಗೆ ಬಂದು ಅಲ್ಲೇ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗೆ ಕೂಡ ಅವರು ಬ್ಯಾಟ್ನಿಂದ ಹೊಡಿತಾರೆ, ಹಲ್ಲೆಯನ್ನು ನಡೆಸ್ತಾರೆ ಅನ್ನುವಂತಹ ದೂರು ಕೂಡ ದಾಖಲಾಗ್ತದೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಬ್ರೇಕ್ ಆದಮೇಲೆ.